ನಮ್ಮ ಹಂಗೆ ಒಂಚೂರು ಅನಂತ್ ಕುಮಾರ್ ಅವ್ರನ್ನ ಮಾತಾಡ್ಸ್ಕೊತೀನಿ ನಾನು. ಸರ್ 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 ಹಂಗಲ್ಲ, ನಂಗೆ ಗೊತ್ತು ಎಲ್ಲ ನನ್ನ ಕೈಲಿ ಹೇಳಿಸ್ಬಿಡಿ ಅಂತ ನೀವು ಹೇಳೋದು ಅಲ್ಲ ಸರ್. ಈಗ ನನಗೆ ಇದು ಸಮಸ್ಯೆ ಬಗ್ಗೆ ಮಾತಾಡಿ ಸರ್. ಈಗ ಬಾವಿ ಹಗ್ಗ ಇಳಿತಿದ್ದಾರೆ ಎಲ್ಲ ರಾಷ್ಟ್ರೀಯ ಸಮಸ್ಯೆ ಅಲ್ಲ ಅಣ್ಣ, ಸುಮ್ಗಿರು. ಅಲ್ಲ ಸರ್, ಅಲ್ಲ ಸರ್, ರಾಜಕೀಯ ಬರಲ್ಲ ಸರ್ ಇಲ್ಲಿ. ಅಂದ್ರೆ ಆ ಮಾನವೀಯತೆ ನೀವು ಅಂದ್ರೆ ಅಂದ್ರೆ ಅವ್ರ ಮಾನಸಿಕವಾಗಿ ಅವ್ರು ಕುಗ್ಗೋಗ್ಬಿಟ್ಟಿದ್ರು ಸರ್. ಪಾಪ ನಮ್ಮ ಅಕ್ಕ ತುಂಬಾ ಭಾವನಾತ್ಮಕವಾಗಿ ತುಂಬಾ ಮಾಡ್ತಾ ಇದ್ರು. ಸರ್ ಈ ಬಾವಿ ನೋಡಿದಾಗ ನಿಮಗೆ ಏನು ಅನ್ಸುತ್ತೆ ಸರ್? ಇದು ನಮ್ಗೆ ಸಾಧ್ಯನಾ? ಒಬ್ರು ಹೆಣ್ಣು ಮಗಳು ತೆಗ್ದಿರೋ ಬಾವಿ, ಒಬ್ರು ಹೆಣ್ಣು ಮಗಳು ತೆಗ್ದಿರೋದು. ಸರ್ ಆಮೇಲೆ ಈ ಬಾವಿಗೆ ಹೆಸರಿಡೋದ್ರ ಬಗ್ಗೆ ಮಾತಾಡ್ತೀವಿ. ಅವ್ರದ್ದು ಹೆಸರು ಇಡೋದು, ಗೌರಿ ನಾಯಕರ ಹೆಸರು ಇಡ್ತೀವಿ. ಅಂದ್ರೆ MP ಅವರು ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಜಾಸ್ತಿ, ಬಟ್ ಅವ್ರ ಕೆಲಸ ಅಂತೂ ಆಗಿದೆ. ನೋಡಿ ಯಾವ ತರ ಇಳಿತಾರೆ ನೋಡೋಣ. ಈಗ ಬನ್ನಿ, ನಿಮಗೆ ಫುಲ್ ಎಕ್ಸ್ಕ್ಲೂಸಿವ್ ಆಗಿ ತೋರಿಸೋಣ. ರಿಯಾಲಿಟಿ ಚೆಕ್. ಅಲ್ಲ ಸರ್, ಸರ್ ಇಲ್ಲಿ ಸರ್ ನೋಡಿ ಸರ್, ಸರ್ ನೋಡಿ ಸರ್, ಇದೇನೇ ಕೇಳಿ ನಾವು ಕಪ್ಪು ಪಟ್ಟಿ ಕಟ್ಟಿರೋದು. ಈಗ ಬಿಚ್ಚೆ ಕಟ್ಟಿಲ್ಲ, ಈಗ ಬಿಚ್ಚಿ ಅವ್ರು ಇಡ್ತಾ ಇರ್ತಾರಲ್ಲ. ಅಲ್ಲ ಸರ್, ಅದಕ್ಕಲ್ಲ ಸರ್. ಅಲ್ಲ ಅಲ್ಲ, ನಮ್ಮ ಮಾಧ್ಯಮದವ್ರ ಮೇಲೆ ನಮ್ಮ ರಿಪಬ್ಲಿಕ್ ಬಾಂಗ್ಲಾದವ್ರನ್ನ ಸುದ್ದಿ ಮಾಡ್ಬೇಕಾದ್ರೆ ಅವ್ರನ್ನ ಅರೆಸ್ಟ್ ಮಾಡಿದಾರಲ್ಲ ಸರ್. ಅದರ ವಿರುದ್ಧ ಅಂದ್ರೆ ಒಳ್ಳೆತನದಿಂದ ರಿಪಬ್ಲಿಕ್ ಕನ್ನಡ ಒಳ್ಳೆದಕ್ಕಾಗಿ ಹೋರಾಡುತ್ತೆ ಸರ್. ರಿಪಬ್ಲಿಕ್ ಕನ್ನಡ ಸದಾ ಒಳ್ಳೆದಕ್ಕೋಸ್ಕರನೇ ಇರುತ್ತೆ. ಆದ್ರೆ ಮಾಧ್ಯಮದವ್ರನ್ನ ಹತ್ತಿಕ್ಕುವಂತ ಕೆಲಸ ಸರ್ ಅಲ್ಲ ಸರ್. ಈಗ ಅವ್ರು ನಮ್ಮನ್ನ ಇದಾಗಿಲ್ವಲ್ಲ, ನಮ್ಮ ರಿಪಬ್ಲಿಕ್ ಬಾಂಗ್ಲಾದವ್ರು ಇನ್ನೂ ಕೂಡ ಬಂದಿಲ್ಲ, ಬರಬೇಕು. ಎಲ್ಲ ನಿರಂತರವಾಗಿ ನೋಡಿ ಈಗ ಆಗುತ್ತೆ, ಎಲ್ಲ ಕೆಲಸಗಳು ಒಂದೊಂದಾಗಿ ಆಗುತ್ತೆ. ನೋಡಿ ಈಗ ಗೌರಿ ನಾಯಕ್ ಅವ್ರು ಇಳಿತಾರೆ ನೋಡಿ. ಅವ್ರ ಶಕ್ತಿ ನೋಡ್ರಿ, ನಿರಂತರವಾದ ಶಕ್ತಿ ನೋಡಿ ಯಾವ ತರ ಹಾಕೋತಾರೆ ಅದು ಹಗ್ಗನ. ನಾನಂತೂ ಬಹಳ ಕುತೂಹಲವಾಗಿದ್ದೆ. ಎಸ್ ಎಸ್, ಹಗ್ಗವನ್ನ ಕಟ್ಟಿ ಆ ಹಲಗೆಗೆ ಹಗ್ಗವನ್ನ ಬಿಗಿಯಾಗಿ ಕಟ್ತಾ ಇದ್ದಾರೆ. ಬಿಗಿಯಾಗಿ ಕಟ್ಟಿ ಒಂದ್ ನಿಮಿಷ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅವ್ರಿಗೆ ಗಡಿಬಿಡಿ ಮಾಡಬೇಡಿ ದಯವಿಟ್ಟು. ಅವ್ರು ಆರಾಮಾಗಿ ಮಾಡ್ತಾರೆ ಅವರು. ಆರಾಮಾಗಿರ್ಲಿ, ಆರಾಮಾಗಿ ಇಷ್ಟೆಲ್ಲ ಆಗಿದೆಯಂತೆ.